ಚೀನಾ ಡೀಪ್ ಸೀಕ್ ದಾಳಿ, ಅಮೆರಿಕ ಮಾರ್ಕೆಟ್ ಧ್ವಂಸ, ಒಂದೇ ದಿನ 83 ಲಕ್ಷ ಕೋಟಿ ಭಸ್ಮ. ನಮಸ್ಕಾರ ಸ್ನೇಹಿತರೆ. ಅಮೆರಿಕ ವಿಶ್ವದ ಮಾಜಿ ದೊಡ್ಡಣ್ಣ ಟ್ರಂಪ್ ಬಂದಾಗಿನಿಂದ ಮತ್ತೆ ವಿಶ್ವದ ದೊಡ್ಡಣ್ಣ ಆಗೋಕೆ, ಏಕಮೇವಾಧಿಪತಿ ಆಗೋಕೆ ಹೊರಟಿತು. ಆದ್ರೀಗ ಡೀಪ್ ಸೀಕ್ ಅನ್ನು ಚೀನಿ ಕ್ಷುದ್ರಗ್ರಹ ದಾಳಿಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ದೊಡ್ಡ ವಿನಾಶ ಆಗಿದೆ ಅಮೆರಿಕದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ಅಮೆರಿಕದ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದೇ ದಿನ ಬರೋಬ್ಬರಿ $1 ಟ್ರಿಲಿಯನ್ ಕಿತ್ಕೊಂಡು ಹೋಗಿದೆ. $1 ಟ್ರಿಲಿಯನ್ ಒಂದು ದಿನದಲ್ಲಿ. ಹೆಚ್ಚು ಕಡಿಮೆ ಸೌದಿ ಅರೇಬಿಯಾದ GDP ಸಮ. ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಕುಸಿತ, ಇತಿಹಾಸದಲ್ಲೇ. ಇದರಿಂದ ವಿಶ್ವ ಆಳ್ತೀನಿ ಅಂತ ಹೊರಟಿದ್ದಂತಹ ಈ ಟ್ರಂಪ್ ಮಹಾಶಯ ಕೂಡ ಇದೇನಿದೆ ಎಲ್ಲ ತಂಪಾಗಿ ಹೋಗ್ಬಿಡ್ತಲ್ಲ, ಎಲ್ಲ ತಂಡ ಹೊಡೆದು ಬಿಡ್ತಲ್ಲ ಅಂತ ಹೇಳಿ ಬೆಚ್ಚಿ ಬಿದ್ದಿದ್ದಾರೆ. The release of DeepSeek AI from a Chinese company should be a wake-up call for our industries. ಹಾಗಿದ್ರೆ ಏನಿದು ಡೀಪ್ ಸೀಕ್? ಅಮೆರಿಕದಲ್ಲಿ ಏನಾಗ್ತಾ ಇದೆ? ಅಮೆರಿಕದಂತಹ ಈ ದೈತ್ಯನೇ ಅಲ್ಲಾಡುವಂಥದ್ದು ಏನಾಯ್ತು ಇಲ್ಲಿ? ಭಾರತದ ಮೇಲೆ ಇದರ ಪರಿಣಾಮ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ಡ್ರ್ಯಾಗನ್ AI ದಾಳಿ, ಅಮೆರಿಕ ಟೆಕ್ ಲೋಕ ಚಿಂದಿ. ಸ್ನೇಹಿತರೆ, ಈ ಹಿಂದಿನ ಅನೇಕ ವರದಿಯಲ್ಲಿ ನಾವು ಹೇಳ್ತಾನೆ ಬರ್ತಿರೋ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಭವಿಷ್ಯದ ಸೂಪರ್ ಪವರ್ಗಳ ಮಹಾಶಕ್ತಿ. ಈ ಶಕ್ತಿಯನ್ನ ದಕ್ಕಿಸ್ಕೊಳ್ಳೋಕೆ ಅಮೆರಿಕ ಚೀನಾ ನಡುವೆ ಭಾರಿ ಪೈಪೋಟಿ ನಡೀತಾ ಇತ್ತು. ಒಂದು ಹಂತದಲ್ಲಿ ಅಮೆರಿಕ ಚೀನಾಗಿಂತ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ಆದ್ರೀಗ ಡ್ರ್ಯಾಗನ್ ಡೀಪ್ ಸೀಕ್ ಅನ್ನೋ ಪ್ರಳಯಾಂತಕ AI ಸೃಷ್ಟಿಸಿ ಅಮೆರಿಕಕ್ಕೆ ಚೆಕ್ಮೇಟ್ ಕೊಟ್ಟಿದೆ. ಪರಿಣಾಮ ಅಮೆರಿಕದ ಇಡೀ ಟೆಕ್ ಲೋಕ ಶೇಕ್ ಆಗಿದೆ. ಅದರಲ್ಲೂ AI ಕ್ರಾಂತಿಗೆ ದೊಡ್ಡ ಶಕ್ತಿಯಾಗಿದ್ದ ಎನ್ವಿಡಿಯಾ ಮಕಾಡೆ ಮಲಗಿದೆ. ಡೀಪ್ ಸೀಕ್ ಹೊಡೆತಕ್ಕೆ ಎನ್ವಿಡಿಯಾ ಶೇರ್ಗಳು 17% ಕೊಚ್ಕೊಂಡು ಹೋಗಿವೆ. ಒಂದೇ ದಿನ ಎನ್ವಿಡಿಯಾದ $593 ಬಿಲಿಯನ್ ಸಂಪತ್ತು ಕಿತ್ಕೊಂಡು ಹೋಗಿದೆ. $593 ಬಿಲಿಯನ್ ಅಂದ್ರೆ ಎಷ್ಟು ಸ್ವಾಮಿ? ಹತ್ತತ್ರ 50 ಲಕ್ಷ ಕೋಟಿ ರೂಪಾಯಿ. ನಮ್ಮ ಬಜೆಟ್ಗಿಂತ ಹೆಚ್ಚಿನ ದುಡ್ಡು ಒಂದು ದಿನದಲ್ಲಿ ಕಿತ್ಕೊಂಡು ಹೋಗಿದೆ ಎನ್ವಿಡಿಯಾದು. AIಗೆ ಅತ್ಯವಶ್ಯಕ GPU ಚಿಪ್ ತಯಾರಿಸುತ್ತೆ ಅನ್ನೋ ಕಾರಣಕ್ಕೆ ಎನ್ವಿಡಿಯಾಗೆ ಭಾರಿ ಡಿಮಾಂಡ್ ಬಂದಿತ್ತು. 2 ವರ್ಷದಲ್ಲಿ $4 ಟ್ರಿಲಿಯನ್ ತಲುಪುವ ಮೂಲಕ ವಿಶ್ವದ ಅತಿ ದೊಡ್ಡ ಕಂಪನಿಯಾಗಿತ್ತು. ಆದರೆ ಸೋಮವಾರ ಒಂದೇ ದಿನ $600 ಬಿಲಿಯನ್ ಕಿತ್ಕೊಂಡು ಹೋಗಿದೆ. ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಕುಸಿತ. ಈ ಹಿಂದೆ 2022 ಸೆಪ್ಟೆಂಬರ್ 6 ಚೀನಾ ಸರ್ಕಾರ ತನ್ನ ನೌಕರರು ಐಫೋನ್ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದಾಗ ಆಪಲ್ $182 ಬಿಲಿಯನ್ ಬಿದ್ದು ಹೋಗಿತ್ತು. ಎನ್ವಿಡಿಯಾ ಅದಕ್ಕಿಂತ 3 ಪಟ್ಟು ಬಿದ್ದು ಹೋಗಿದೆ. ಕೇವಲ ಎನ್ವಿಡಿಯಾ ಅಷ್ಟೇ ಅಲ್ಲ, ಈ ಕುಸಿತ ಇಡೀ ಅಮೆರಿಕದ ಟೆಕ್ ಲೋಕವನ್ನ ಬೀಳಿಸಿಬಿಟ್ಟಿದೆ. ಮೈಕ್ರೋಸಾಫ್ಟ್ 2%, ಗೂಗಲ್ 4%, ಒರಾಕಲ್ 13%, ಬ್ರಾಡ್ಕಾಮ್ 17%, AMD 6%, AI ಸರ್ವರ್ ಸೇವೆ ಕೊಡೋ ಡೆಲ್ 8.7%, ಸೂಪರ್ ಮೈಕ್ರೋ ಕಂಪ್ಯೂಟರ್ 13%. ಹೀಗೆ ಅಮೆರಿಕದ ಟಾಪ್ ಕಂಪನಿಗಳು ಬಿದ್ದು ಹೋಗ್ಬಿಟ್ಟಿದ್ದಾವೆ. ಟೆಕ್ ಕಂಪನಿಗಳಿಗೆ ವಿದ್ಯುತ್ ಪೂರೈಕೆ ಮಾಡ್ತಿದ್ದ ಪವರ್ ಕಂಪನಿಗಳು ಕೂಡ ಹೊಡೆತ ತಿಂದಿವೆ. ಕಾನ್ಸ್ಟಲೇಷನ್ ಎನರ್ಜಿ ಕಾರ್ಪೊರೇಷನ್ 21% ಬಿದ್ದಿದೆ. ಪರಿಣಾಮ ಅಮೆರಿಕದ ನ್ಯಾಸ್ಡ್ಯಾಕ್ 2 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 3.1% ಡ್ರಾಪ್ ಆಗಿ ಹೋಗಿದೆ. S&P 500 ಕೂಡ 1.5% ಬಿದ್ದು ಹೋಗಿದೆ. ಅಮೆರಿಕದ ಹೂಡಿಕೆದಾರರು ಒಟ್ಟಾರೆ $1 ಟ್ರಿಲಿಯನ್ 85 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಗಾಬರಿಯಿಂದ ಹಣ ತಗೊಂಡು ಹೋಗಿ ಸೇಫ್ ಆಸೆಟ್ಗಳಾದ ಅಮೆರಿಕದ ಬಾಂಡ್ಸ್, ಗೋಲ್ಡ್ನಲ್ಲೆಲ್ಲ ಹಾಕ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ 10 ವರ್ಷದ ಅಮೆರಿಕದ ಟ್ರೆಜರಿ ಬಾಂಡ್ ಈಲ್ಡ್ ಕೂಡ 3 ವರ್ಷದಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದು ಹೋಗಿದೆ. ಹಾಗಿದ್ರೆ ಇಷ್ಟಕ್ಕೆಲ್ಲ ಏನು ಕಾರಣ? ಯಾಕೆ ಅಮೆರಿಕನರಿಗೆ ಡೀಪ್ ಸೀಕ್ ಅಂದ್ರೆ ಇಷ್ಟೊಂದು ಭಯ? ಡೀಪ್ ಸೀಕ್ ಅಂತದೇನು ಮಾಡ್ತು ಅಂತ ಕೇಳೋದಾದ್ರೆ, ಕಡಿಮೆ ಖರ್ಚಲ್ಲಿ AI ದೊಡ್ಡಣ್ಣನ ಜಂಬಕ್ಕೆ ಡೀಪ್ ಆಗಿರೋ ಏಟು. ಸ್ನೇಹಿತರೆ, ಇದುವರೆಗೂ AI ಮಾಡೆಲ್ ಡೆವಲಪ್ ಮಾಡೋದಂದ್ರೆ ಭಗೀರಥ ಪ್ರಯತ್ನ. 100 ಕೋಟಿ ಹಣ ಬೇಕು, ಅತ್ಯಾಧುನಿಕ GPU ಚಿಪ್ಗಳು ಬೇಕು. ನಿಮ್ಮ ಸಾಮಾನ್ಯ ತಲೆಗೆಲ್ಲ ಆಗೋದಿಲ್ಲ, ಎಕ್ಸ್ಟ್ರಾರ್ಡಿನರಿ ತಲೆ ಬೇಕ್ರಿ, ಅದಕ್ಕೆ ಹಲವು ವರ್ಷಗಳ ಪರಿಶ್ರಮ ಬೇಕ್ರಿ ಅನ್ನೋ ಥರದಲ್ಲಿ ಅಮೆರಿಕ ಬಿಲ್ಡಪ್ ಕೊಡ್ತಿತ್ತು. ಆದರೆ ಚೀನಾದ ಡೀಪ್ ಸೀಕ್ ತಿಂಗಳುಗಳಲ್ಲೇ ಮಾಡಿ ತೋರಿಸ್ಬಿಟ್ಟಿದೆ. ನಿಮಗೆ ಪ್ರೀವಿಯಸ್ ರಿಪೋರ್ಟ್ನಲ್ಲಿ ಈ ರಿಪೋರ್ಟ್ನಲ್ಲಿ ಹೇಳಿದ್ವಿ, 2023 ಲಿಯಾಂಗ್ ವೆನ್ಫೆಂಗ್ ಅನ್ನೋ ವ್ಯಕ್ತಿಯೊಬ್ಬರು ಡೀಪ್ ಸೀಕ್ನ ಹುಟ್ಟು ಹಾಕಿದ್ರು. ಈ ವೆನ್ಫೆಂಗ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ವೆನ್ಫೆಂಗ್ ಹೈ ಫ್ಲೈಯರ್ ಕೊನಾಟ್ ಅನ್ನೋ ಹೆಡ್ಜ್ ಫಂಡ್ ನ ಕೂಡ ನಡೆಸ್ತಾ ಇದ್ರು. AI ನಲ್ಲಿ ಆಸಕ್ತಿ ಇತ್ತು, ಟ್ರೇಡಿಂಗ್ ನಲ್ಲಿ AI ಬಳಸ್ತಾ ಇದ್ರು. ನಂತರ ಅದೇ ಆಸಕ್ತಿ ಡೀಪ್ ಸೀಕ್ ಸ್ಥಾಪಿಸೋಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಕಳೆದ ಡಿಸೆಂಬರ್ ವರೆಗೆ ಇವ್ರದ್ದೇನು ಸುದ್ದಿ ಇರಲಿಲ್ಲ. ಆದರೆ ಡಿಸೆಂಬರ್ನ ಕೊನೆ ವಾರದಲ್ಲಿ ಇದ್ದಕ್ಕಿದ್ದಂತೆ ಡೀಪ್ ಸೀಕ್ ಸುದ್ದಿ ಆಗೋಕೆ ಶುರುವಾಯಿತು. ತನ್ನ ಮೊದಲ AI ಮಾಡೆಲ್ ನ ರಿಲೀಸ್ ಮಾಡ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ
ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 night 6 day ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 night 3 star ಹೋಟೆಲ್ ಸ್ಟೇ, 1 night ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. AI ಜಗತ್ತು ಇದೇನು ಎತ್ತ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಮತ್ತೊಂದು ಮಾಡೆಲ್ನ ರಿಲೀಸ್ ಮಾಡ್ತು. ಒಂದೇ ತಿಂಗಳಲ್ಲಿ 2ನೇ ಮಾಡೆಲ್ ಬಂದಿದ್ದು ನೋಡಿ AI ಜಗತ್ತು ಗಾಬರಿ ಬಿತ್ತು. ಅಲ್ಲದೆ ಈ ಡೀಪ್ ಸೀಕ್ನ ಡೆವಲಪ್ ಮಾಡಿದ ರೀತಿ ಅಮೆರಿಕವನ್ನ ದಂಗಬಡಿಸ್ತು. ಯಾಕಂದ್ರೆ ಚಾಟ್ GPT ಸೃಷ್ಟಿಗೆ ಓಪನ್ AI $60 ಬಿಲಿಯನ್ ಸುರಿದಿದೆ. ಇವತ್ತಿಗೂ ವರ್ಷಕ್ಕೆ $5 to $6 ಬಿಲಿಯನ್ ಸುರಿತಾನೆ ಇದೆ. ಗೂಗಲ್ ಕೂಡ ತನ್ನ AIಗೆ $51 ಬಿಲಿಯನ್ ಹೂಡಿಕೆ ಮಾಡಿದೆ. ಮೈಕ್ರೋಸಾಫ್ಟ್ ಕೂಡ ಓಪನ್ AI ಮೇಲೆ $13 ಬಿಲಿಯನ್ ಚೆಲ್ಲಿದೆ. ಅಂಥದ್ರಲ್ಲಿ ಈ ಚೀನಿ ಕಂಪನಿ ಕೇವಲ 5.5 ಮಿಲಿಯನ್ ಡಾಲರ್ನಲ್ಲಿ ಅಮೆರಿಕದ ಕಂಪನಿಗಳು ಖರ್ಚು ಮಾಡ್ತಿರೋದ್ರ ಬರೀ 1%, ಒಂದು ತುಣುಕು ಖರ್ಚು ಮಾಡಿ ಡೀಪ್ ಸೀಕ್ನ ಸೃಷ್ಟಿ ಮಾಡಿದೆ. ಅದು ಯಾವಾಗ? ಅಮೆರಿಕ ಚೀನಾಗೆ ನಿಮಗೆ GPU ಕೊಡಲ್ಲ, ಚಿಪ್ ಕೊಡಲ್ಲ ಅಂತ ನಿರ್ಬಂಧ ಹೇರ್ತಿದ್ದಾಗಲೇ. ಡೀಪ್ ಸೀಕ್ AI ಲೋಕದಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದ NVIDIAದ H800 ಚಿಪ್ಗಳನ್ನೇ ಇಟ್ಕೊಂಡು ಯಶಸ್ವಿ ಚಾಟ್ ಬಾಟ್ ನಿರ್ಮಾಣ ಮಾಡಿಬಿಟ್ಟಿದೆ. ಚಾಟ್ GPTಯನ್ನು ಬಳಸ್ಕೊಂಡು ಅದಕ್ಕಿಂತ ಪವರ್ಫುಲ್ AIನ ನಿರ್ಮಾಣ ಮಾಡಿಬಿಟ್ಟಿದೆ. ಆಕ್ಯುರಸಿ, ಕಂಪ್ಯೂಟಿಂಗ್, ಮ್ಯಾಥ್ಸ್, ಕೋಡಿಂಗ್, ರೀಸನಿಂಗ್ ಎಲ್ಲ ಪರೀಕ್ಷೆಯಲ್ಲೂ ಕೂಡ ಓಪನ್ AIನ ಚಾಟ್ GPT ಗೂಗಲ್ನ ಜೆಮಿನಾಯ್, ಫೇಸ್ಬುಕ್ನ ಲಾಮಾಗಿಂತ ಹೆಚ್ಚು ಸ್ಕೋರ್ ಮಾಡಿದೆ. ಜಗತ್ತಿನ ಮೋಸ್ಟ್ ಪವರ್ಫುಲ್ AI ಅನಿಸ್ಕೊಂಡಿದೆ. ಸಾಲ್ದು ಅಂತ ಈ ಡೀಪ್ ಸೀಕ್ ಓಪನ್ ಸೋರ್ಸ್ ಬೇರೆ. ಅಂದರೆ ಯಾವುದೇ ಸಾಫ್ಟ್ವೇರ್ ಡೆವಲಪರ್ಸ್ ಇದರ ಕೋಡಿಂಗ್ನ ನೋಡಬಹುದು. ಡೀಪ್ ಸೀಕ್ನ ಕೋಡ್ ಬಳಸಿ ಮತ್ತೊಂದು AIನ ಡೆವಲಪ್ ಮಾಡ್ಕೋಬಹುದು. ಅಲ್ಲದೆ ಫ್ರೀ ಆಗಿ ಸಿಗುತ್ತೆ. ಹೀಗಾಗಿ AI ಬಳಕೆದಾರರು ಮುಗಿಬಿದ್ದು ಡೀಪ್ ಸೀಕ್ನ ಡೌನ್ಲೋಡ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಅಮೆರಿಕ, ಚೈನಾ, ಬ್ರಿಟನ್ ಸೇರಿದಂತೆ ಹಲವಾರು ರಾಷ್ಟ್ರಗಳಲ್ಲಿ ಆಪಲ್ ಸ್ಟೋರ್, ಆಂಡ್ರಾಯ್ಡ್ನ ಪ್ಲೇ ಸ್ಟೋರ್ಗಳಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಮಾಡಿದ ನಂಬರ್ 1 ಆ್ಯಪ್ ಆಗಿದೆ. ಸೊ ಇಷ್ಟು ಕಡಿಮೆ ಖರ್ಚಲ್ಲಿ, ಕಡಿಮೆ ಟೈಮ್ನಲ್ಲಿ ಡೀಪ್ ಸೀಕ್ನಂತ ಬಲಿಷ್ಠ AI ಸೃಷ್ಟಿಸಬಹುದು ಅಂದರೆ ಅಮೆರಿಕದ ಕಂಪನಿಗಳ ಅಗತ್ಯ ಏನಿದೆ ಅಂತ ಹೂಡಿಕೆದಾರರು ಗಾಬರಿ ಬಿದ್ದು ದುಡ್ಡು ವಾಪಸ್ ತಗೊಳ್ತಿದ್ದಾರೆ. ಯಾಕಂದರೆ ಇದುವರೆಗೂ AI ಮಾಡೆಲ್ಗಳನ್ನು ನಿರ್ಮಿಸಬೇಕು ಅಂದರೆ ಎಲ್ಲರೂ ಅಮೆರಿಕವನ್ನು ನೆಚ್ಕೋಬೇಕು. NVIDIAನೇ ಬಿಗ್ ಡ್ಯಾಡಿ, ಅವ್ರ ಕೃಪಕಟಾಕ್ಷ ಇಲ್ಲ ಅಂದರೆ ಆಗದೇ ಇಲ್ಲ ಅನ್ನೋ ವಾತಾವರಣ ಇತ್ತು. ಆದರೆ ಆ ನಂಬಿಕೆಯನ್ನು ಚೀನಾ ಬೀಟ್ ಮಾಡಿದೆ. ಹೀಗಾಗಿ ಅಮೆರಿಕದ AI ಕಂಪನಿಗಳು ಹಿನ್ನಡೆ ಕಾಣ್ತಿವೆ. ಡೀಪ್ ಸೀಕ್ನ ಈ ದಾಳಿ ನೋಡಿ ಖುದ್ದು ಟ್ರಂಪ್ ಬೆಚ್ಚಿ ಬಿದ್ದಿದ್ದಾರೆ. ಡೀಪ್ ಸೀಕ್ ನಮ್ಮ ಕಂಪನಿಗಳಿಗೆ ವೇಕಪ್ ಕಾಲ್, ಎಚ್ಚರಿಕೆಯ ಕರೆಗಂಟೆ. ನಾವು ಚೀನಾ ಜೊತೆಗಿನ ಸ್ಪರ್ಧೆಯಲ್ಲಿ ಲೇಸರ್ನಷ್ಟು ಫೋಕಸ್ ಹೊಂದಿರಬೇಕು ಅಂತ ಅವರ ಕಂಪನಿಗಳಿಗೆ ತಾಕೀತು ಮಾಡಿದ್ದಾರೆ ಟ್ರಂಪ್ ಬರ್ತಿದ್ದ ಹಾಗೆ ಅಲ್ಲಿನ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರ ಪೋರ್ಟ್ಫೋಲಿಯೋ ಬಂದ್ರು ಟ್ರಂಪು ತಂದ್ರು ಕೆಂಪು ಅಂತ ಹೇಳಿ ಬೈಯಕ್ಕೆ ಶುರು ಮಾಡ್ತಾರಲ್ಲ ಈಗ ಎಲ್ಲ ಕಡೆ ರೆಡ್ ಅಂತ ಹೇಳಿ. ಹಾಗಾಗಿ ಟ್ರಂಪ್ಗೂ ಕೂಡ ಈಗ ತಲೆಬಿಸಿ ಶುರುವಾಗಿದೆ. ಏನೋ ಒಂಥರ ಫುಲ್ ಫಿಲ್ಮ್ ಹೀರೋ ಥರ ಬಂದೇನೋ ಮಾಡಿಬಿಡ್ತೀನಿ ಅಂತೆಲ್ಲ ಅನೌನ್ಸ್ ಮಾಡಿಬಿಟ್ಟಿದೆ. ನೋಡಿದ್ರೆ ಬರ್ತಾ ಈ ಥರ ಆಗ್ತಾ ಇದೆಯಲ್ಲ ಅಂತ ಟ್ರಂಪ್ ಕೂಡ ಈಗ ಟೆನ್ಷನ್ಗೊಳಗಾಗಿದ್ದಾರೆ. ಭಾರತ ಏನು ಮಾಡಬೇಕು? ಸ್ನೇಹಿತರೆ, ಭಾರತಕ್ಕೂ ಕೂಡ ಇದು ದೊಡ್ಡ ಪಾಠ. ಯಾವಾಗಲೂ ನಾವು ಟೆಕ್ನಾಲಜಿ ಇಲ್ಲ, ಚಿಪ್ ಇಲ್ಲ, ಹೂಡಿಕೆ ಇಲ್ಲ, ನೀವು ಕೊಡಿ ಇವ್ರು ಕೊಡ್ತಿಲ್ಲ, ಭಾರತ ಕೊಡಲ್ಲ ಅಂತ ಹೇಳಿಬಿಟ್ರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರಾಷ್ಟ್ರಗಳಿಗೆ ಬೈತಾ ಕೂರೋದ್ರ ಬದಲು ನಾವು ಇರೋದ್ರಲ್ಲೇ ಹೇಗೆ ಕ್ರಾಂತಿ ಮಾಡ್ಬೋದು ಅನ್ನೋದನ್ನು ಚೀನಾದಿಂದ ಕಲಿಬೇಕು. ಶತ್ರು ರಾಷ್ಟ್ರ ಹೌದು ಚೀನಾ, ಆದರೆ ಶತ್ರುವಿನಿಂದ ಮೋಟಿವೇಶನ್ ಪಡ್ಕೊಂಡು ನಾವಿನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಸ್ನೇಹಿತರೆ. ಅಮೆರಿಕ ಅಷ್ಟೆಲ್ಲ ಅಡೆತಡೆ ಹಾಕಿದ್ರೂ ಕೂಡ ಅದನ್ನು ಮೀರಿ ಆಸ್ ಎ ನೇಷನ್ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ, AI ರೇಸ್ನಲ್ಲಿ ಚೀನಾ ಅಮೆರಿಕವನ್ನು ಬೀಟ್ ಮಾಡಿ ತೋರಿಸುತ್ತೆ ಅಂತ ಹೇಳಿದ್ರೆ, ತನ್ನಲ್ಲಿರೋ ರಿಸೋರ್ಸ್ನಿಂದಲೇ ಓಪನ್ AI, ಗೂಗಲ್, ಮೆಟಾದಂಥ ದಿಗ್ಗಜರನ್ನ ಬೆಚ್ಚಿ ಬೀಳಿಸ್ತಾರೆ ಅಂತ ಹೇಳಿದ್ರೆ, ನಾವು ಕೂಡ ಎಷ್ಟು ಹಾರ್ಡ್ ವರ್ಕ್ ಇನ್ನೂ ಮಾಡೋದು ಬಾಕಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಬಹಳ ಜನ ಡೀಪ್ ಸೀಕ್ ಚಾಟ್ GPT ಕಾಪಿ ಮಾಡ್ತಾ ಇದೆ, ಅಮೆರಿಕದಿಂದ ಕದ್ದು ಮಾಡ್ತಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಆದರೆ ಸ್ನೇಹಿತರೆ, AI ತಜ್ಞರೇ ಹೇಳ್ತಿದ್ದಾರೆ, ಅಮೆರಿಕನ್ಸೇ ಹೇಳ್ತಿದ್ದಾರೆ, ಇದು ಕಾಪಿ ಅಲ್ಲ. ಡೀಪ್ ಸೀಕ್ ಬುದ್ಧಿವಂತಿಕೆಯಿಂದ ಚಾಟ್ GPTನ ಒಂದಷ್ಟು ಕಲಿಕೆಯನ್ನ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಪಾಠಗಳನ್ನು ಬಳಸ್ಕೊಂಡಿದೆ, ಆ ಕಲಿಕೆಯನ್ನು ಬಳಸ್ಕೊಂಡಿದೆ, ತನ್ನ AIನ ಟ್ರೈನ್ ಮಾಡಿದ್ದಾರೆ. ಲಾರ್ಜ್ LLMನಿಂದ ಅದಕ್ಕಿಂತ ಶಕ್ತಿಶಾಲಿ AI ಮಾಡೆಲ್ನ ಡೆವಲಪ್ ಮಾಡಿದ್ದಾರೆ. ಈ ಥರ ಟ್ರೈನ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಅದಕ್ಕೂ ಕೂಡ ಸಾಕಷ್ಟು ಟೆಕ್ನಾಲಜಿ ಬೇಕಾಗತ್ತೆ, ಬುದ್ಧಿವಂತಿಕೆ ಬೇಕಾಗತ್ತೆ. ಚೈನಾ ಎಂಜಿನಿಯರ್ಸ್ ಅದನ್ನು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ನಾವು ಕೂಡ ಈ ಥರ ಇರೋ ಸಂಪನ್ಮೂಲದಲ್ಲೇ ಹೇಗೆ ಆವಿಷ್ಕಾರ ಮಾಡಬೇಕು, ಕ್ರಾಂತಿ ಮಾಡಬೇಕು ಅನ್ನೋದನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಮೆರಿಕನ್ ತಜ್ಞರೇ ಹೇಳ್ತಾ ಇದ್ದಾರೆ, ಸ್ವಾಮಿ ಚೀನಾ ಮಾಡಿರೋದು ನೋಡಿ ನಾವು ಸ್ವಲ್ಪ ಅಲರ್ಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಕಳ್ಳರು ಕಾಪಿ ಮಾಡಿದ್ರು ಅಂತೇನು ಬೈತಿಲ್ಲ ಅವರು ಚೀನಾಗೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನೀವು ಹೇಳಿ, ನಿಮ್ಮ ಒಪಿನಿಯನ್ ಏನು? ನಿಮ್ಮ ಪ್ರಕಾರ ಆಸ್ ಎ ನೇಷನ್ ನಾವು ಹೇಗೆ ಇನ್ನಷ್ಟು ವೇಗವಾಗಿ ಓಡೋಕೆ ಶುರು ಮಾಡಬೇಕು ತೆವಳೋದನ್ನ ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.